ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಮಗನಿಗೆ ಕಾಬೂಲ್ ಕಡಲೆಕಾಳು ಪಲಾವ್ ಮಾಡಿಕೊಡೋಣ ಅಂತ ಮಾಡ್ತಾಯಿದ್ದೆ. ಬನ್ನಿ ಅದರ ರೆಸಿಪಿ ಶೇರ್ ಮಾಡ್ತಿದ್ದೀನಿ. ಮೊದಲು ಈ ಪ್ಲೇಟಲ್ಲಿ ಇರೋವಂಥ ಐಟಮ್ಸ್ನೆಲ್ಲ ಪೇಸ್ಟ್ ಮಾಡಿಟ್ಕೋಬೇಕು. ನಂತರ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಮತ್ತು ಬಟರ್ ಹಾಕಿ, ಬಟರೆಲ್ಲ ಸ್ವಲ್ಪ ಕರಗ್ತಾ ಇದ್ದಂಗೆ ಒಂದು ಸ್ಟಾರ್ ಹೂವು ಮತ್ತು 2 ಏಲಕ್ಕಿ, ಒಂದು ಪಲಾವ್ ಎಲೆ ಹಾಕಿ ಸ್ವಲ್ಪ ಹಾಗೆ ಫ್ರೈ ಮಾಡಿಕೊಂಡು, ನಂತರ ಅದಕ್ಕೆ ಈರುಳ್ಳಿ ಹಾಕಿ, ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ಗೆ ಚೇಂಜ್ ಆಗೋವರೆಗೂ ಹುರ್ಕೊಂಡು, ನೋಡಿ ಈಗ ಕಲರೆಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಈಗ ಇದಕ್ಕೆ ನಾನು ರಾತ್ರಿಯೇ ನೆನೆಸಿಟ್ಟಂಥ ಕಾಬೂಲ್ ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ಕಾಬೂಲ್ ಕಡಲೆಕಾಳನ್ನ ಜಾಸ್ತಿ ಹೊತ್ತೇನು ಬೇಯಿಸ್ಬೇಕಾಗಿಲ್ಲ, ಸ್ವಲ್ಪ ಫ್ರೈ ಮಾಡಿಕೊಂಡು ಅದರ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಹುರ್ಕೋಬೇಕು ಅಷ್ಟೇ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಬೆಂದಿದೆ. ನೋಡಿ ಈಗ ಆಲ್ಮೋಸ್ಟ್ ಕಡಲೆಕಾಳೆಲ್ಲ ಸಾಫ್ಟ್ ಆಗಿದೆ. ಇಷ್ಟ ಆಗಿದ್ರೆ ಸಾಕು. ಈಗ ನಾವು ಮೊದಲಿಗೆ ಎಲ್ಲ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಆ ಪೇಸ್ಟ್ನ ಹಾಕ್ಕೊಳ್ಳೋಣ. ಇದನ್ನು ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಾಗೇನಿಲ್ಲ, ಜಸ್ಟ್ ಒಂದು ಕುದಿ ಬರೋ ಅಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಈಗ ಸ್ವಲ್ಪ ಮನೆಯಲ್ಲಿ ತಯಾರಿಸಿರೋಂತಹ ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಸ್ವಲ್ಪ ಚಿಕನ್ ಫ್ರೈ ಪುಡಿ ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಕುದಿ ಬರೋವರೆಗೂ ಹುರ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಮಸಾಲ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ 1 ಲೋಟ ಅಕ್ಕಿ, 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಷಲ್ ಕೂಗಿಸ್ಕೊಂಡ್ರೆ ಮುಗೀತು. ಬಿಸಿ ಬಿಸಿಯಾದ ಕಾಬೂಲ್ ಕಡಲೆಕಾಳು ಪಲಾವ್ ರೆಡಿಯಾಗಿದೆ. ಈಗ ನನ್ನ ಮಗನಿಗೆ ಹಾಲು ಕಾಯಿಸ್ಕೊಟ್ಟು ಅವನು ನಮ್ಮ ಅಜ್ಜಿ ಜೊತೆ ಮಾತಾಡಿಕೊಂಡು ಹಾಲು ಕುಡಿತಾ ಇದ್ದ. ಅದಾದಮೇಲೆ ಸ್ಕೂಲಿಗೆ ರೆಡಿ ಆಗೋಕ್ಕಂತ ಹೇಳಿ ಪೂಜೆ ಎಲ್ಲ ಮುಗಿಸಿ ಸ್ಕೂಲ್ ಬಟ್ಟೆ ಎಲ್ಲ ಹಾಕ್ಕೊಂಡು ರೆಡಿ ಆದ. ರೆಗ್ಯುಲರಾಗಿ ಗೊತ್ತಲ್ವ, ಅವನು ಸ್ಕೂಲ್ಗೆ ಹೋಗಬೇಕಾದ್ರೆ ಒಂದು ಅಳು ಬರುತ್ತೆ, ವ್ಯಾನ್ ಹತ್ತಬೇಕಾದ್ರೆ ಅಳು ಬರುತ್ತೆ. ಅದಾದಮೇಲೆ ನಮ್ಮ ತಾತನ ಕರ್ಕೊಂಡು ಸ್ವಲ್ಪ ಪೋಸ್ಟ್ ಆಫೀಸ್ಗೆ ಹೋಗೋದಿತ್ತು. ಅಲ್ಲಿ ಹೋಗಿ ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಬಂದು ಸಂತೆಗೆ ಹೋದ್ವಿ. ಇವತ್ತು ಹೇಗಿದ್ರು ಬುಧವಾರ ಅಲ್ವಾ, ಸಂತೆಗೆ ಹೋಗಿ ಬಂದುಬಿಡೋಣ ಅಂತ ಸಂತೆಗೆ ಹೋದ್ವಿ. ಅಲ್ಲಿ ಏನು ತೊಗೋಬೇಕು ಏನು ಬಿಡಬೇಕು ಅಂತ ಕನ್ಫ್ಯೂಸ್ ಆಗಿಬಿಡುತ್ತೆ. ಜೊತೆಗೆ ಅಲ್ಲಿ ನಾನು ಸ್ವೀಟ್ ಪೊಟ್ಯಾಟೊ ನೋಡಿದೆ, ತೊಗೋಬೇಕಂತ ಅನ್ನಿಸ್ತು, ತೊಗೊಂಡೆ. ಅದಾದಮೇಲೆ ತಿರ್ಗಾ ನನ್ನ ಮಗನ ಕರ್ಕೊಂಡು ಬರೋಣ ಅಂತ ಹೋದೆ. ಇನ್ನೇನು ವ್ಯಾನ್ ಬಂತು. ನನ್ನ ಮಗ ಅಲ್ಲಿಂದನೇ ಮಮ್ಮಿ ಅಂತ ಕೂಗ್ತಾ ಇದ್ದ. ಅವನ್ನ ಕರ್ಕೊಂಡು ಮನೆಗೆ ಬಂದೆ. ಅದಾದಮೇಲೆ ಸ್ವಲ್ಪ ಊಟ ಎಲ್ಲ ಮುಗಿಸಿ ಇವತ್ತು ಕುಣಿಗಲ್ಲಿಂದ ನಾನು ಸ್ವಲ್ಪ ಮಡಿಕೆಗಳನ್ನ ತಂದಿದ್ದೆ. ಅದನ್ನ ಸೀಸನಿಂಗ್ ಮಾಡೋಣ ಅಂತ ಹೇಳಿ ನೀರೊಳಗೆ ನೆನೆಸ್ತಾ ಇದ್ದೆ. ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.